ಸ್ನೇಹಿತರೆ ನಮಸ್ಕಾರ. ರಿಪೋರ್ಟರ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ಸ್ನೇಹಿತರೆ, ದೇಶ ವಿಚಿತ್ರವಾದಂಥ ವಿಷಾದಕರ ಪರಿಸ್ಥಿತಿ ಕಡೆಗೆ ಮುಖ ಮಾಡಿದೆ. ಬಹುತ್ವವನ್ನ ಮತ್ತೆ ಮತ್ತೆ ಕೊಲ್ಲುವ, ಆ ಮೂಲಕವಾಗಿ ಏಕ ಸಂಸ್ಕೃತಿಯನ್ನು ಪ್ರತಿಷ್ಠಾಪಿಸುವ ಕಡೆಗೆ ಹಠ ತೊಟ್ಟಿದೆ. ಅರ್ಥಾತ್ ಚರಿತ್ರೆ ಚಕ್ರವನ್ನ ಮತ್ತೆ ಮತ್ತೆ 5,000 ವರ್ಷಗಳ ಹಿಂದಕ್ಕೆ ತಳ್ಳುವ ಮೂಲಕ ಈ ದೇಶದ ದುಡಿಯುವ ವರ್ಗವಾದ ದಲಿತರನ್ನು, ಶೂದ್ರರನ್ನು, ಅಲ್ಪಸಂಖ್ಯಾತರನ್ನು, ಆದಿವಾಸಿಗಳನ್ನು ವ್ಯವಸ್ಥಿತವಾಗಿ ಗುಲಾಮರನ್ನಾಗಿ ಮಾಡಿಕೊಳ್ಳುವಂತ ದೊಡ್ಡ ಷಡ್ಯಂತ್ರ ರೂಪುಗೊಂಡಿದೆ. ಹೆಜ್ಜೆ ಹೆಜ್ಜೆಗೂ ದಲಿತರನ್ನು, ಶೂದ್ರರನ್ನು, ಆ ಸಮುದಾಯದ ನಾಯಕರನ್ನು ಅಪಮಾನಿಸುವ, ಮಾನಸಿಕವಾಗಿ ಕುಗ್ಗಿಸುವಂತಹ ಕಾರ್ಯಕ್ರಮಗಳು ಎಗ್ಗಿಲ್ಲದೆ ನಡೆಯತೊಡಗಿವೆ. ಪ್ರಗತಿಯನ್ನು ಸಹಿಸಿದಂತಹ ಪ್ರತಿಗಾಮಿ ಕೋಮಿವಾದಿ ಶಕ್ತಿಗಳು ತಮ್ಮ ಅಜೆಂಡಾ ಅಂದ್ರೆ ಹಿಂದೂ ಅಜೆಂಡಾವನ್ನ ಪ್ರತಿಷ್ಠಾಪನೆ ಮಾಡಲು ಇನ್ನಿಲ್ಲದಂತೆ ಹಠ ತೊಟ್ಟಿವೆ. ಮೊನ್ನೆ ತಾನೇ ಮುಕ್ತಾಯಗೊಂಡ 19 ದಿನಗಳ ಕಾಲದ ಮಳೆಗಾಲದ ಸಂಸತ್ ಅಧಿವೇಶನವನ್ನು ನೀವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುವುದಾದರೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರ ಸಿಕ್ಕಿತು. ಈ ದೇಶದ ಜನತೆಯನ್ನು ಬಾಧಿಸುತ್ತಿರುವ ಸಾವಿರಾರು ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳಲು ಸಾಧ್ಯವಾಗದೆ, ಪ್ರತಿಪಕ್ಷಗಳು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲು ಸಾಧ್ಯವಾಗದೆ, ಅತ್ಯಂತ ನಿರ್ಲಕ್ಷ್ಯವಾಗಿ ಸದನದಲ್ಲಿ ಕಾಲಹರಣ ಮಾಡಿದ ಆಡಳಿತಾರೂಢ ಬಿಜೆಪಿ ನಾಚಿಕೆಗೆಟ್ಟು ವರ್ತಿಸಿದೆ. ಕಳೆದ ತಿಂಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಸಾವಿರಾರು ವಿದ್ಯಾರ್ಥಿಗಳ ಹೋರಾಟಕ್ಕೆ, ಅಲ್ಲಿ ನಡೆದಂತ ಹಿಂಸಾಚಾರಕ್ಕೆ, ಅಲ್ಲಿ ನಡೆದಂತ ಹಲ್ಲೆ ಮತ್ತು ದೌರ್ಜನ್ಯಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡಲು ಸಾಧ್ಯವಾಗದ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಗಪ್ಚುಪ್ ಬಾಯಿ ಬಿಡಲೇ ಇಲ್ಲ. ವಿದ್ಯಾರ್ಥಿಗಳ ಚಳುವಳಿಯ ಮೇಲಾದ ಅಮಾನುಷ ದೌರ್ಜನ್ಯಕ್ಕೆ ಕ್ಷಮೆ ಕೇಳಬೇಕು ಎಂದು ಪ್ರತಿಪಕ್ಷಗಳು ಪಟ್ಟು ಹಿಡಿದರೆ, ಶಾ ಸಾಹೇಬರು ಸಂವೇದನಾ ರಹಿತವಾಗಿ ವರ್ತಿಸಿದರು. ಪ್ರತಿಪಕ್ಷಗಳು ಕ್ಷಮೆಗೆ ಪಟ್ಟು ಹಿಡಿದರೆ 5-6 ದಿನಗಳ ಕಾಲ ಸದನಕ್ಕೆ ಹಾಜರಾಗದೆ ಗಾಯಬ್ಬಾದರು. ಕೊನೆಯ ದಿನ ಸದನಕ್ಕೆ ಹಾಜರಾದರಾದರೂ ಸಮರ್ಪಕವಾದ ಉತ್ತರವನ್ನು ಕೊಡಲೇ ಇಲ್ಲ. ಇನ್ನೇನು ಸಂಸತ್ ಅಧಿವೇಶನ ಮುಗಿಯುವ 2 ದಿನದ ಮೊದಲು ಇಡೀ ದೇಶ ಗಮನ ಸೆಳೆಯುವಂತ ಒಂದು ಪ್ರಕರಣ ಉತ್ತರಾಖಂಡದಲ್ಲಿ ನಡೆದು ಹೋಯಿತು. ಉತ್ತರಾಖಂಡದ ಹಲ್ದಿಯಾದ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಮಟ್ಟದ ಜನರ್ಯಾಲಿಯೊಂದು ರೂಪುಗೊಂಡಿತ್ತು. ಆ ರ್ಯಾಲಿಯನ್ನು ಉದ್ದೇಶಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿ ವಾಪಸ್ಸಾದರು. ಮರುದಿನ ಉತ್ತರಾಖಂಡದಲ್ಲಿ ಜಮಾವಣೆಗೊಂಡ ವಿಶ್ವ ಹಿಂದೂ ಪರಿಷತ್ತಿನವರು, ಅಲ್ಲಿಯ ಶ್ರೀರಾಮ ಸೇನೆಯವರು ನೂರಾರು ಅರ್ಚಕರನ್ನು ರಾಮಲೀಲಾ ಮೈದಾನದಲ್ಲಿ ಸೇರಿಸುವ ಮೂಲಕ ಧಾರ್ಮಿಕ ವಿಧಾನಗಳೊಂದಿಗೆ ಇಡೀ ಮೈದಾನವನ್ನ ಶುದ್ಧೀಕರಣಗೊಳಿಸಿದರು. ಕಾರಣ ಕೇಳಿದ್ದಕ್ಕೆ ಈ ರಾಮಲೀಲಾ ಮೈದಾನ ಸೀಮಿತವಾಗಿರುವುದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾತ್ರ, ಇಲ್ಲಿ ರಾಜಕೀಯ ಕಾರ್ಯಕ್ರಮಗಳಿಗೆ ಅವಕಾಶವಿಲ್ಲ. ಹೀಗಾಗಿ ರಾಜಕೀಯ ಕಾರ್ಯಕ್ರಮ ನಡೆದಿದ್ದಕ್ಕೆ ನಾವು ಶುದ್ಧೀಕರಣಗೊಳಿಸಿದ್ದೇವೆ ಎನ್ನುವ ಚಾಣಾಕ್ಷತೆಯ ಉತ್ತರವನ್ನು ಕೊಟ್ಟರು. ಇದು ಚಾಣಾಕ್ಷತೆಯ ಉತ್ತರವಲ್ಲ, ಕೋಮುವಾದಿ ಪ್ರತಿಗಾಮಿ ಶಕ್ತಿಗಳ ಮೆದುಳಿನಲ್ಲಿ ಅಡಗಿರುವ ವಿಷ ಮತ್ತು ಹೊಲಸುತನ ಎಂಬುದು ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತದೆ. ಮಲ್ಲಿಕಾರ್ಜುನ ಖರ್ಗೆಯವರು ಈ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷವಾದ ಎಐಸಿಸಿಯ ಅಧ್ಯಕ್ಷರಾಗಿದ್ದರೂ ಅವರನ್ನು ಜಾತಿಯ ಮಾಪನದಿಂದ ಅಳತೆ ಮಾಡುವಂತಹ ಕ್ಷುದ್ರ ಜಾತಿವಾದಿಗಳು ಈ ದೇಶದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಎಂಬುದಕ್ಕೆ ಈ ಪ್ರಕರಣ ಸ್ಪಷ್ಟ ಸಾಕ್ಷಿ. ಮರುದಿನ ಖರ್ಗೆ ಅವರು ರಾಜ್ಯಸಭೆಯ ಕಲಾಪದಲ್ಲಿ ಈ ಪ್ರಶ್ನೆಯನ್ನು ಅತ್ಯಂತ ಆತಂಕದಿಂದ ಎತ್ತಿದರು. ನಾನು ಒಬ್ಬ ದಲಿತ ಎನ್ನುವ ಕಾರಣಕ್ಕಾಗಿಯೇ ನಿಮ್ಮ ಸಂಘಟನೆಯವರು, ನಿಮ್ಮ ಪಕ್ಷದವರು ಅತ್ಯಂತ ಅಮಾನೀಯವಾಗಿ ನನ್ನನ್ನು ಅಪಮಾನಿಸಿದ್ದಾರೆ. ನಾನು ಹೋದ ಕಾರಣಕ್ಕಾಗಿಯೇ ಉತ್ತರಾಖಂಡದ ರಾಮಲೀಲಾ ಮೈದಾನವನ್ನ ಶುದ್ಧೀಕರಣಗೊಳಿಸಿದ್ದಾರೆ. ಇದಕ್ಕೆ ಉತ್ತರ ಕೊಡಿ ಎನ್ನುವ ಪ್ರಶ್ನೆಯನ್ನು ಪಟ್ಟು ಹಿಡಿದು ಕೇಳಿದರೂ ಬಿಜೆಪಿಯ ಯಾವುದೇ ಮನಸ್ಸುಗಳು ಒಂದಿಷ್ಟು ಕದಲಲಿಲ್ಲ. ಕೇಂದ್ರ ಮಂತ್ರಿ JP ನಡ್ಡಾ ಮಾತ್ರ ಎದ್ದು ನಿಂತು ಇದು ಅತ್ಯಂತ ದುರದೃಷ್ಟಕರ ಪ್ರಕರಣ, ಇದಾಗಬಾರದಿತ್ತು ಎಂದು ಹೇಳಿದರೆ ಹೊರತು
ಒಂದು ಕ್ಷಮೆಯನ್ನು ಯಾಚಿಸಲಿಲ್ಲ. ಇದು ಕೋಮುವಾದಿ ಪ್ರತಿಗಾಮಿ ಶಕ್ತಿಗಳಿಂದ ನಡೆದಂತಹ ದೊಡ್ಡ ಮಟ್ಟದ ಅನಾಚಾರ ಎಂದು ಖರ್ಗೆ ಅವರು ಹೇಳಿದರೆ, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಗದ್ದಲ ಎಬ್ಬಿಸಿದ ಬಿಜೆಪಿಯ ಸದಸ್ಯರು ಕೇಲಿ ಮಾಡಿಕೊಂಡು ನಕ್ಕರು. ಈ ನಗುವಿನಲ್ಲಿ ಅವರ ಜಾತಿವಾದಿತನದ ಧರ್ಮಾಂಧತೆಯ ಅಟ್ಟಹಾಸ ಮೆರೆಯುತ್ತಿತ್ತು. ಸ್ನೇಹಿತರೆ, ಈ ದೇಶದ ಚರಿತ್ರೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಇದು ಹೊಸದೇನಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲಕ್ಕೂ ಕೂಡ ಈ ತರದ ಘಟನೆಗಳು ನಡೆದಿವೆ. 1930ರಲ್ಲಿ ನಾಸಿಕ್ನ ಕಾಳಾರಾಮ್ ದೇವಸ್ಥಾನದ ಪ್ರವೇಶಕ್ಕೆ ಕುರಿತಂತೆ ಅಂಬೇಡ್ಕರ್ ಅವರಿಗೆ ನಿರ್ಬಂಧ ಹೇರಲಾಯಿತು. ಅದೇ ರೀತಿಯಾಗಿ 1927ರಲ್ಲಿ ಚೌಡರ್ ಕೆರೆಯ ಪ್ರಕರಣವನ್ನು ಕೂಡ ನಾವು ಮರೆತಿಲ್ಲ. ಈ ದೇಶದ ದುಡಿಯುವ ವರ್ಗದ ಜನಕ್ಕೆ ನೀರನ್ನು ಮುಟ್ಟಲು ಅವಕಾಶವಿಲ್ಲ, ದೇವಸ್ಥಾನವನ್ನು ಪ್ರವೇಶಿಸಲು ಅವಕಾಶವಿಲ್ಲ ಎನ್ನುವ ಪರಿಸ್ಥಿತಿ ಈ ಹಿಂದಿನಿಂದಲೂ ಬೀಡು ಬಿಟ್ಟಿದೆ. ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಬಾಬು ಜಗಜೀವನ್ ರಾವ್ ದೊಡ್ಡ ದಲಿತ ನಾಯಕನು ಕೂಡ ಇಂಥದೇ ಸಮಸ್ಯೆ ಮತ್ತು ಸವಾಲು ಮತ್ತು ಅಪಮಾನಗಳನ್ನು ಎದುರಿಸಿದರೂ ಕೂಡ ಕೇಂದ್ರ ಮಂತ್ರಿಯಾಗಿ ಈ ನಾಡಿನ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಮರುದಿನ ಆ ದೇವಸ್ಥಾನಗಳ ಶುದ್ಧೀಕರಣ ಜಾತಿವಾದಿ ಮನಸ್ಸುಗಳಿಂದ ನಡೆಯುತ್ತಿತ್ತು. ಅದೇ ರೀತಿಯಾಗಿ ಇತ್ತೀಚಿನ ಬಿಜೆಪಿ ಸರ್ಕಾರ ಕೂಡ ದಲಿತರನ್ನು ಹೆಜ್ಜೆ ಹೆಜ್ಜೆಗೂ ಅಣಿಯುವಂತಹ ಒಂದು ಷಡ್ಯಂತ್ರವನ್ನು ರೂಪಿಸುತ್ತಲೇ ಬಂದಿದೆ. ರಾಮನಾಥ್ ಕೋವಿಂದ್ ಎನ್ನುವಂತಹ ರಾಷ್ಟ್ರಪತಿಯನ್ನೂ ಕೂಡ ಅತ್ಯಂತ ಗೌರವದಿಂದ ನಡೆಸಿಕೊಳ್ಳಲಿಲ್ಲ. ಹಾಗೆಯೇ ಈಗ ದೇಶದ ರಾಷ್ಟ್ರಪತಿಯಾಗಿರುವ ಆದಿವಾಸಿ ಸಮುದಾಯದ ದ್ರೌಪದಿ ಮುರ್ಮು ಅವರ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಕಳೆದ 2 ವರ್ಷದ ಕೆಳಗೆ ಅಯೋಧ್ಯೆಯಲ್ಲಿ ಉದ್ಘಾಟನೆಯಾದ ರಾಮ ಮಂದಿರ ನಿರ್ಮಾಣಕ್ಕೆ 2 ತಿಂಗಳು ಮೊದಲೇ ವಿಶ್ವ ಹಿಂದೂ ಪರಿಷತ್ ಮತ್ತು ಶ್ರೀರಾಮ ಮಂದಿರ ಟ್ರಸ್ಟ್ನವರು ಮುರ್ಮು ಅವರನ್ನು ಭೇಟಿಯಾಗಿ ಉದ್ಘಾಟನಾ ಸಮಾರಂಭಕ್ಕೆ ನೀವು ಬರಲೇಬೇಕು, ನೀವು ಬರುವುದರಿಂದ ಇಡೀ ಕಾರ್ಯಕ್ರಮಕ್ಕೆ ದೊಡ್ಡ ಮೆರುಗು ಬರುತ್ತದೆ, ಇದು ಇಡೀ ದೇಶದ ಸ್ವಾಭಿಮಾನದ ಸಂಕೇತ ಶ್ರೀರಾಮ ಮಂದಿರ ಎಂದು ಹೇಳಿ ಬಂದರಾದರೂ ಕಾರ್ಯಕ್ರಮ ಆರಂಭವಾಗುವ 15 ದಿನ ಮೊದಲು ಇಡೀ ಕಾರ್ಯಕ್ರಮದ ರೂಪುರೇಷೆಯೇ ಬದಲಾಯಿತು. ದೇಶದ ಮಡಿವಂತ ಮಠಾಧೀಶರು, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ, ಶ್ರೀರಾಮ ಸೇನೆಯ ಕಂದಾಚಾರಿಗಳೆಲ್ಲ ಸೇರಿಕೊಂಡು ಶೂದ್ರ ಮಹಿಳೆಯನ್ನು ಅಲ್ಲಿಗೆ ಕರೆಸುವುದಾದರೂ ಹೇಗೆ ಎನ್ನುವ ಹಿಡನ್ ಅಜೆಂಡಾವನ್ನು ಮುಂದಿಟ್ಟುಕೊಂಡು ಕಾರ್ಯಕ್ರಮದ ರೂಪುರೇಷೆಯನ್ನು ಬದಲಾಯಿಸಿ ರಾಷ್ಟ್ರಪತಿ ಮುರ್ಮು ಅವರನ್ನು ಕಾರ್ಯಕ್ರಮದಿಂದ ಕೈಬಿಟ್ಟರು. ಇದು ಅವರ ಜಾತಿವಾದಿ, ಮತೀಯವಾದಿ, ಕಂದಾಚಾರಿ ಮನಸ್ಸುಗಳಿಗೆ ಹಿಡಿದ ಕನ್ನಡಿ. ಹೀಗಾಗಿ ಸ್ನೇಹಿತರೆ, ನಾವೆಲ್ಲ ಅತ್ಯಂತ ಸೂಕ್ಷ್ಮವಾಗಿ ಈ ದೇಶದ ಚರಿತ್ರೆಯನ್ನ ಅರ್ಥ ಮಾಡಿಕೊಂಡು ದುಡಿಯುವ ವರ್ಗದ ಜನ, ಈ ನಾಡಿನ ದಲಿತರು, ಶೂದ್ರರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಕಾಡಂಚಿನ ಸಮುದಾಯದವರು ಒಂದಾಗದಿದ್ದರೆ ಕಾಲಕಾಲಕ್ಕೆ ಎದುರಾಗುವಂತಹ ಇಂತಹ ಸ್ವಾಭಿಮಾನದ ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನು ಕೊಡಲಾಗದಿದ್ದರೆ ತಲೆ ಎತ್ತಿಕೊಂಡು ನಡೆಯುವುದು ಖಂಡಿತ ಕಷ್ಟವಾಗುತ್ತದೆ. ಅಂತಹ ಒಂದು ದೇಶದ ನಿರ್ಮಾಣಕ್ಕಾಗಿ ನಾವು ನೀವೆಲ್ಲರೂ ಹೆಜ್ಜೆ ಹಾಕೋಣ. ನಮಸ್ಕಾರ.